ಆತ್ಮೀಯ ವೀಕ್ಷಕರೇ, ಪಂದ್ಯದಲ್ಲಿ ನಡೀತಾ ಇರುವಂತಹ ರಾಜ್ಯ ಮಟ್ಟದ ಯುವ ಸಂಭ್ರಮ ನಡೀತಾ ಇರುವಂಥದ್ದು. ಬೇರೆ ಬೇರೆ ಮಳಿಗೆಗಳು ಒಂದು ಮೆರುಗನ್ನು ನೀಡ್ತಾ ಇದೆ ಈ ಒಂದು ಸಂಭ್ರಮಕ್ಕೆ. ಕೃಷಿ ಮಳಿಗೆ ಕೂಡ ಇದೆ. ಈ ಕೃಷಿ ಮಳಿಗೆಯಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ನೋಡೋಣ. ತಾವು ಕೂಡ ಗಮನಿಸ್ತಾ ಇದ್ದೀರಿ, ಬೇರೆ ಬೇರೆ ಇಲಾಖೆಗಳು ಕೂಡ ಈ ಒಂದು ಸಾಥ್ ನೀಡ್ತಾ ಇದೆ. ಕೃಷಿ ಉತ್ಪನ್ನ ಪ್ರದರ್ಶನ ಮಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ, ಕೃಷಿ ಇಲಾಖೆ ವತಿಯಿಂದ ಕೃಷಿ ವಸ್ತು ಪ್ರದರ್ಶನ ಮಳಿಗೆ ಇದೆ. ಅದೇ ರೀತಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೂಡ ಮಳಿಗೆ ಇದೆ. ಪರಿವಾರ ಪಂಜ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಪಂಜ, ಇದರ ವತಿಯಿಂದ ಕೂಡ ಇಲ್ಲಿ ಮಳಿಗೆಯನ್ನು ಏರ್ಪಾಟು ಮಾಡಿದ್ದಾರೆ. ಈ ಕೃಷಿ ಉತ್ಪನ್ನ ಪ್ರದರ್ಶನ ಮಳಿಗೆಯಲ್ಲಿ ಯಾವ ರೀತಿಯ ಒಂದು ಕೃಷಿ ಪ್ರದರ್ಶನ ಇದೆ ಎನ್ನುವುದನ್ನು ಕೂಡ ನಾವು ನೋಡೋಣ. ಮುಖ್ಯವಾಗಿ ವಿವಿಧ ತಳಿಯ ತೆಂಗುಗಳು ಕೂಡ ನಮಗೆ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಚೌಕಾಟ್ ಯೆಲ್ಲೋ ಡ್ವಾರ್ಫ್ ಎನ್ನುವಂಥ ತಳಿಯ ತೆಂಗು ಇದೆ. ಅದೇ ರೀತಿಯಲ್ಲಿ ಕಲ್ಪ ಸುವರ್ಣ, ಜೊತೆಗೆ ಚಂದ್ರಕಲ್ಪ, ಇನ್ನೊಂದು ಬಹಳ ಪ್ರಮುಖವಾಗಿರುವಂಥದ್ದು ಕೇರಳಂ, ಜೊತೆಗೆ ಕೇರಶಂಕರ, ಕಲ್ಪ ಪ್ರತಿಭಾ, ಚಂದ್ರಶಂಕರ ಎನ್ನುವಂಥ ತಳಿ, ಅದು ತೆಂಗಿನ ತಳಿ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಈ ಭಾಗದಲ್ಲಿ ಅಡಿಕೆ ಮತ್ತು ಇತರ ಫಲ ಉತ್ಪನ್ನಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಶತಮಂಗಳ ಇದೆ, ಲೋಕೇಶ್ ಬರೆಮೇಲು ಅವರ ಮನೆಯಿಂದ ತಂದದ್ದು. ಅದೇ ರೀತಿಯಲ್ಲಿ ಬಾಳೆಗೊನೆ, ದೇವರ ಬಾಳೆಗೊನೆ ಎನ್ನುವಂಥ ಒಂದು ಪ್ರಭೇದದ್ದು. ಗೋಲ್ಡನ್ ಯೆಲ್ಲೋ ಪಪ್ಪಾಯಿ, ತಾಳೆಗೊನೆ ಇದೆ, ಇದು ಸುಮಾರು 7 kg ತೂಗುವಂಥದ್ದು. ಶತಮಂಗಳ ಮತ್ತೊಂದು 15.5 kg ತೂಕದ, ಇದು ಕೂಡ ಲೋಕೇಶ್ ಬರೆಮೇಲು ಅವರ ಮನೆಯಿಂದ ತರಲಾಗಿದ್ದು ಎನ್ನುವಂಥ ಮಾಹಿತಿ ಇದೆ. ಶಿವಪ್ರಸಾದ್ ಕೊಟ್ಟಾರಿ ಅವರ ಮನೆಯಿಂದ ಪಾಂಡವರ ಅಡಿಕೆ, ತಾವು ಗಮನಿಸ್ತಾ ಇದ್ದೀರಿ, ಪಾಂಡವರ ಅಡಿಕೆ. ಅದೇ ರೀತಿಯಲ್ಲಿ ಸೈಗಾನ್ ಅಡಿಕೆ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ನೋಡಿ, ಯಂತ್ರದ ಮೂಲಕ ಕಟ್ಟಿದ ಬೈಹುಲ್ಲಿನ ಅಟ್ಟಿ, ಇಲ್ಲಿ ಯಂತ್ರದ ಮೂಲಕ ಇದು ಕಟ್ಟಿದಂತಹ ಬೈಹುಲ್ಲಿನ ಅಟ್ಟಿ ಇಲ್ಲಿದೆ. ಸೈಗಾನ್ ಅಡಿಕೆ, ಶತಮಂಗಳ, ಅದೇ ರೀತಿಯಲ್ಲಿ ಮತ್ತೊಂದು ಅಡಿಕೆ ಗೊನೆ ಶತಮಂಗಳ ಇದೆ. ತಾವು ಗಮನಿಸ್ತಿದ್ವಿ, ರೋಹಿತ್ ಪಲ್ಲೋಡಿ ಹೊಸಕ್ಲು ಅವರ ಮನೆಯಲ್ಲಿ ಬೆಳೆದಂಥ ಚಂದ್ರಬಾಳೆ, ಜೊತೆಗೆ ರಾಮಚಂದ್ರ ಕಲ್ಚಾರ್ ಅವರ ಮನೆಯಲ್ಲಿ ಬೆಳೆದಂಥ ನುಗ್ಗೆಕಾಯಿ, ಹರಿಯಪ್ಪ ಪಟೋಳಿ ಅವರ ಮನೆಯಲ್ಲಿ ಬೆಳೆದ ಶತಮಂಗಳ, ರಜಿತ್ ಭಟ್ ಪಂಜಬೀಡು ಅವರ ಅಲ್ಲಿ ಬೆಳೆದ ಸೌಪರ್ಣಿಕ ಅಡಿಕೆ ಗೊನೆ, ರಜಿತ್ ಭಟ್ ಅವರ ಮನೆಯಲ್ಲಿ ಬೆಳೆದಂತಹ ಸೌಪರ್ಣಿಕ ಬಾಳೆಗೊನೆ, ಇದು ಕೂಡ G9. ಜೊತೆಗೆ ಸಿಂಗ ಸಾಂಬಾರ್ ಎನ್ನುವಂಥ ಪ್ರಭೇದದ ಗೊನೆ, ಗಾಳಿ ಬಾಳೆಗೊನೆ, ರಸಬಾಳೆ ಇದೆ, ಜಾಂಜಿಬಾರ್ ಎನ್ನುವಂಥದ್ದು, ಇದು ಕೂಡ ರಜಿತ್ ಭಟ್ ಪಂಜಬೀಡು ಅವರ ಮನೆ ತೋಟದಲ್ಲಿ ಬೆಳೆದಿರುವಂಥದ್ದು. ಕದಳಿ ಬಾಳೆಗೊನೆ, ಯಂಗಾಂಬಿ ಎನ್ನುವಂಥ ಮತ್ತೊಂದು ಜಾತಿಯ ಬಾಳೆಗೊನೆ ಇರುವಂಥದ್ದು. ಸಾವಿರಕಾಯಿ ಎನ್ನುವಂಥ ಎಣ್ಣೆ ಕುಂದ್ರಿ ಅಂತ ಕೂಡ ಇದನ್ನು ಕರೀತಾರಂತೆ. ತಾವು ಗಮನಿಸಿ, ಸಾವಿರಕಾಯಿ ಎನ್ನುವಂಥ ಒಂದು ಪ್ರಭೇದದ ತೆಂಗಿನ ಗೊನೆ ಇಲ್ಲಿರುವಂಥದ್ದು. ಮತ್ತಷ್ಟು ಅಡಿಕೆ ಗೊನೆ ಇದೆ, ಇದು ಕೂಡ ರಜಿತ್ ಭಟ್ ಪಂಜಬೀಡು ಅವರ. ಬಹುಶಃ ಇದು ಮಾವಿನಕಾಯಿಯ ಅಥವಾ ಅಡಿಕೆ ಅಂತ ಗೊತ್ತಾಗದಂಥದ್ದು. ಮತ್ತೊಂದು PS ಕಾರ್ಯಪ್ಪ ಗೌಡ ಅವರ ಮನೆಯಿಂದ ತಂದಿರುವಂಥ ಪಾಂಡವರ ಅಡಿಕೆ. ಮತ್ತಷ್ಟು ಅಡಿಕೆ ಗೊನೆಗಳು ಈ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ. ನೋಡಿ, ಮತ್ತೊಂದು ಪಾಂಡವರ ಅಡಿಕೆ, ಮತ್ತೊಂದು ಪ್ರಭೇದದ್ದು ನಾವು ಗಮನಿಸ್ತಾ ಇದ್ದೀರಿ. ಕೇಶವಗೌಡ ಕುದ್ದು ಅವರ ಮನೆಯಿಂದ ತಂದಿರುವಂತಹ ಬಾಳೆಗೊನೆ ಇದೆ. ಕಾನಕಜೆ, ಜಗದೀಶ್ ಪರಮಲೆ ಅವರ ಮನೆಯಿಂದ ತಂದಿರುವಂಥದ್ದು ಕಾನಕಜೆ ಗಮನಿಸ್ತಾ ಇದ್ದೀರಿ. ಇಲ್ಲಿ ಕಾಳು ಮೆಣಸಿನ ವಿವಿಧ ತಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದು ಪರಿವಾರ ಪಂಜ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಅವರ ಕಡೆಯಿಂದ ಇಲ್ಲಿ ಏರ್ಪಾಟು ಮಾಡಲಾಗಿರುವಂಥದ್ದು. ಇಲ್ಲಿ ಕರಿಮೆಣಸಿನ ಬೇರೆ ಬೇರೆ ಜಾತಿಯ ಕರಿಮೆಣಸಿನ ಬಳ್ಳಿಗಳು, ಸಿಗಂದಿನಿ ತಳಿ ಇದೆ, ತೇವಂ ತಳಿ ಇದೆ, PG ತಳಿ ಇದೆ, P9 ತಳಿ, ಅದೇ ರೀತಿಯಲ್ಲಿ P8, P5, P2, ಅಧಿಕ ಇಳುವರಿಯ ಹೊಸ ತಳಿ IISR ಇಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ತರಕಾರಿಗಳು ಕೂಡ ಇದೆ. ಸೌತೆಕಾಯಿ ಗೋಣಿಕಟ್ಟೆ ಅವರ ಮನೆಯಿಂದ, ಅದೇ ರೀತಿಯಲ್ಲಿ ಸೋರೆಕಾಯಿ, ಅಡ್ಡಗೆಣಸು, ಅದು ಕೂಡ ಗೋಣಿಗೌಡ ಗೋಳಿತಡ್ಕ ಅವರ ಮನೆಯಿಂದ.
ಅರಶಿನ ಮತ್ತು ಶುಂಠಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ತಳಿಯ ಕಾಳುಮೆಣಸು ಗೆರೆ, ದೊಡ್ಡ ಗಾತ್ರದ ಬದನೆ. ಶ್ರೀರಂಜಿನಿ ರಜಿತ್ ಭಟ್ ಪಂಜಬೀಡು ಅವರ ಮನೆಯಿಂದ ಇದನ್ನು ತಂದಿದ್ದಾರೆ. ಅಲಸಂಡೆ ಇದೆ, ಬೆಂಡೆಕಾಯಿ ಇದೆ, ಕೆಂಪು ಅಲಸಂಡೆ ಇದೆ, ಕೇಸರಿ ಚೀನಿಕಾಯಿ ಇದೆ, ಪಪ್ಪಾಯಿ ಇದೆ. ಬಹಳ ದೊಡ್ಡ ಗಾತ್ರದ ಪಪ್ಪಾಯಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮೂಸಂಬಿ ಗಣೇಶ್ ಬೆದು ಅವರಲ್ಲಿ ಬೆಳೆದಿರುವಂಥದ್ದು. ಗಜನಿಂಬೆಯನ್ನು ಗಮನಿಸ್ತಾ ಇದ್ದೀರಿ. ಕಲಶ ಕೆಸು ರಾಮಚಂದ್ರ ಕಲ್ಚಾರ್ ಅವರ ಬಹಳ ಅಲಸಂಡೆ, ಮೀಟರ್ ಅಲಸಂಡೆ ಅಂತ ಇದನ್ನು ಕರೀತಾರೆ, ತಾವು ಗಮನಿಸಿ. ಮೀಟರ್ ಅಲಸಂಡೆ ಕೂಡ ಈ ಒಂದು ಕೃಷಿ ಪ್ರದರ್ಶನಕ್ಕೆ ಇಡಲಾಗಿದೆ. ದುಗ್ಗಪ್ಪ ಗೌಡ ಪಲ್ಲೋಡಿಯವರ ಮನೆಯಲ್ಲಿ ನಿಮ್ಮ ಪರವಾಗಿ ಉಸ್ತುವಾರಿ ನಿರ್ದೇಶಕರಾಗಿರ್ತಕ್ಕಂಥ ಲೋಹಿತ್ ಬಾಲಿಕಲ ಅವರು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬೇರೆ ಬೇರೆ ಜಾತಿಯ ಬಾಳೆಕಾಯಿಗಳು ತಾವು ಗಮನಿಸ್ತಾ ಇದ್ದೀರಿ. ಇದು ವನಸಿರಿ ಫಾರ್ಮ್ಸ್ ನಿಮಗೆ ಗೊತ್ತಿದೆ. ಈಗಾಗಲೇ ನಾವು ವಿಶೇಷ ಸ್ಟೋರಿಯ ಮೂಲಕ ಇಲ್ಲಿಯ ಅನೇಕ ನರ್ಸರಿಯ ಗಿಡಗಳನ್ನು ಮತ್ತು ಫಲವಸ್ತುಗಳನ್ನು ನಮ್ಮ ಓದುಗರಿಗೆ, ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಕರ್ಪೂರವಲ್ಲಿ, ಕೃಷ್ಣ ಬಾಳೆ, ಇದು ಪ್ರೇಯಿಂಗ್ ಹ್ಯಾಂಡ್ ಬನಾನಾ ಅಂತ ಇದನ್ನು ಕರೀತಾರೆ. ನಾಗಪ್ಪುವನ್ನು, ಕಾವೇರಿ ಬಾಳೆ, ಇದು ಶಮ್ಮಟ್ಟಿ ಬಾಳೆ, ಇದು ಗೋಲ್ಡನ್ ಚಿಂಗನ್, ಇನ್ನೊಂದು ಪೊಪ್ಪಲು ಬನಾನಾ ಅಂತ ಕರೀತಾರೆ. ಚಿಪ್ಸ್ ಅನ್ನು ಕೂಡ ತಯಾರಿಸಿ ಇಲ್ಲಿ ಇಟ್ಟಿದ್ದಾರೆ. ಎಲ್ಲೂ ಕೂಡ ವನಸಿರಿ ಫಾರ್ಮ್ಸ್ನಲ್ಲಿ ಆಗಿರುವಂಥದ್ದು. ಬ್ಲೂ ಜಾವ ಬಾಳೆ ಇದೆ, ವೆಜಿಟೇಟೆಡ್ ಬನಾನಾ ಅಂತ ತುಂಬ ಆಕರ್ಷಕವಾಗಿ ಕಾಣುವಂಥದ್ದು. ಬಹುಶಃ ಈ ಭಾಗದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲದಂಥ ತುಂಬ ಬೇರೆ ಬೇರೆ ತಳಿಯ ಬಾಳೆಗಳು. 10 ಫ್ಲವರ್ ಅಂತ ರಸಬಾಳೆ ಇದೆ. ಬೆರ್ಲಿನ್ ಎನ್ನುವಂಥ ಮತ್ತೊಂದು ಜಾತಿಯ ಬನಾನಾ, ಸಿವಿ ರೋಸ್. ವನಸಿರಿ ಫಾರ್ಮ್ಸ್ನ ಮತ್ತಷ್ಟು ಪ್ರಭೇದ. ಇದು ಹಲಸಿಗೆ ಕೂಡ ಒಂದು ಪ್ರಖ್ಯಾತವಾಗಿರುವಂಥ ಫಾರ್ಮ್ಸ್. ಇಲ್ಲಿ ವಿವಿಧ ಜಾತಿಯ ಹಲಸಿನ ಹಣ್ಣುಗಳು ಕೂಡ ಇಲ್ಲಿವೆ, ತಾವು ಗಮನಿಸ್ತಾ ಇದ್ದೀರಿ. ಸ್ವೀಟ್ ಪೊಮೆಲೋ ಇರುವಂತಹ ಜಾತಿಯ ಹಲಸು. ಚಕ್ಕೋತ, ಜೈಂಟ್ ಟ್ರಿಪಲ್ ಅಬು, ಅಂದರೆ ಅಬು ಎನ್ನುವಂಥದ್ದು ಕೂಡ ಒಂದು ಪ್ರಭೇದದ ಹಣ್ಣು. ಲಾಂಗ್ ಅಬು, ಜರ್ಮನಿ ಸ್ವೀಟ್ ಅಬು, ಪಿಲಾಸೋ ಅಬು, ಜಾಂಬೋ ಅಬು, ನಾರ್ಮಲ್ ಅಬು. ಇದು ಹಲಸಿನ ಹಣ್ಣು, ಕೆಂಪು ನಕ್ಷತ್ರ ಗಮನಿಸ್ತಾ ಇದ್ದೀರಿ. ಇದು ಕೆಂಪು ನಕ್ಷತ್ರ. ಸ್ವೀಟ್ ಕರಪೋಲ ಗಮನಿಸ್ತಾ ಇದ್ದೀರಿ. ಇಂಡೋನೇಷಿಯನ್ ಗೋಲ್ಡನ್ ಪಪ್ಪಾಯ, ಇದು ಇಂಡೋನೇಷಿಯನ್ ಗೋಲ್ಡನ್ ಪಪ್ಪಾಯವನ್ನು ಗಮನಿಸ್ತಾ ಇದ್ದೀರಿ. ಅಮ್ಮಿ ಸಪೋಟ, ಮೆಕ್ಸಿಕೋದಲ್ಲಿ ಬೆಳೀತಾ ಇರುವಂಥದ್ದಂತೆ ನಾಮ್ ಎನ್ನುವಂಥ ಇನ್ನೊಂದು ಪ್ರಭೇದದ ಹಣ್ಣಿದೆ. ಜಗೋಟಿಕ್ ಎನ್ನುವಂಥ ಹಣ್ಣಿದೆ. ಸ್ವೀಟ್ ಲವಿ ಎನ್ನುವಂಥ ಹಣ್ಣಿದೆ. ಕಂಬೂಚಿ ಎನ್ನುವಂಥ ಹಣ್ಣಿದೆ. ಸ್ವೀಟ್ ವ್ಯಾಕ್ಸ್ ಆ್ಯಪಲ್, ಒಲಿನಿಯಾ, ಜೊತೆಗೆ ಬ್ರೆಜಿಲ್ನಲ್ಲಿ ಬೆಳೆಯುವಂಥ ವ್ಯಾಕ್ಯೂಪರಿ ಎನ್ನುವಂಥ ಹಣ್ಣಿದೆ. ಮ್ಯಾಡ್ರೋನೋ ಎನ್ನುವಂಥ ಬ್ರೆಜಿಲ್, ಅದು ಕೂಡ ಬ್ರೆಜಿಲ್ನಲ್ಲಿ. ಫಿಲಿಪೈನ್ಸ್ನಲ್ಲಿ ಐಲ್ಯಾಂಡ್ಗಳಲ್ಲಿ ಬೆಳೆಯುವಂಥ ಕಟ್ನಟ್ ಎನ್ನುವಂಥ ಒಂದು ಪ್ರಭೇದದ ಹಣ್ಣು. ಕೊಕೋನಿಲಾ, ಇದು ಅಮೆಜಾನ್ನಲ್ಲಿ ಬೆಳೆಯುವಂಥದ್ದು. ಕೊಕ್ಕೋ ಫ್ಲಮ್ಸ್ ಇರುವಂಥದ್ದು, ಇದು ಕೂಡ ವಿದೇಶದ ಹಣ್ಣು. ರೆಡ್ ಲಾಂಗ್ ಮಲ್ಬರಿ, ಬನಾನಾ ಸಪೋಟ ಇದೆ. ತಾಯಿ ಜಾಂಬೋ ರೆಡ್ ಸಪೋಟ ಇದೆ, ಬೃಹತ್ ಗಾತ್ರದ ಸಪೋಟ. ಮಿಲ್ಕ್ ಫ್ರೂಟ್ ಈ ಭಾಗದಲ್ಲಿ ಕೂಡ ಇರುವಂಥದ್ದು. ಹಾಂಗ್ ಫ್ಲಮ್ ಎನ್ನುವಂತಹ ಮತ್ತೊಂದು ಪ್ರಭೇದದ ಹಣ್ಣು. ಅದರ ಜೊತೆಗೆ ತೆಲಂಗಾಣ ಚೆರಿ ಹಣ್ಣು ಕೂಡ ವಿವಿಧ ಪ್ರಭೇದದ ಚೆರಿ ಹಣ್ಣುಗಳಿಗೆ. ಪಪ್ಪಾಯ ವೈಟ್ ಗುವಾಹ ಎನ್ನುವಂಥ ಹಣ್ಣು. ರೆಡ್ ಡೈಮಂಡ್ ಎನ್ನುವಂಥ ಹಣ್ಣಿದೆ. ಲಾಂಗ್ ಕ್ಯಾನಿಸ್ಟೀಲ್ ಎನ್ನುವಂಥ ಹಣ್ಣಿದೆ. ಯುಗೇನಿಯಾ ಒಬ್ಸರ್ವಾ ಎನ್ನುವಂಥ ಒಂದು ಹಣ್ಣಿದೆ. ಇದೆಲ್ಲ ಕೂಡ ವಿದೇಶಿ ಹಣ್ಣುಗಳು ಇಲ್ಲೆಲ್ಲ ಪ್ರದರ್ಶನಕ್ಕೆ ಇಡಲಾಗಿದೆ. ಬ್ಲ್ಯಾಕ್ ಸ್ವೀಟ್, ಮೀನು ಹುಳಿ, ಆರೆಂಜ್ ಲೆಮನ್, ರೆಡ್ ಲೆಮನ್ ಇದೆ. ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಲಿಬರಲ್ ಎಜುಕೇಶನ್ ಸುಳ್ಳು ಇದರ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೇವೆಯನ್ನು ಮಾಡುತ್ತಾ ಹಲವಾರು ಇಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ ಬೇರೆ ಬೇರೆ ಜಾತಿಯ
ಹಣ್ಣಿನ ಗಿಡಗಳು ಕೂಡ ಇವೆ. ಈ ಹಣ್ಣಿನ ಗಿಡಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇದೆಲ್ಲವೂ ಕೂಡ ಸುಳ್ಯದಲ್ಲಿ ನಡೀತಾ ಇರುವಂತಹ ಯುವ ಸಂಭ್ರಮದ ಏನು ಪ್ರದರ್ಶನ ಮಳಿಗೆ, ಕೃಷಿ ಪ್ರದರ್ಶನ ಮಳಿಗೆಯಲ್ಲಿರುವಂಥದ್ದು. ಇಲಾಖೆಗಳು ಅದೇ ರೀತಿಯಲ್ಲಿ ವನಸಿರಿ ಫಾರ್ಮ್ಸ್ನ ಬೇರೆ ಬೇರೆ ಗಿಡಗಳು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇದನ್ನು ಬಂದು ಆಸಕ್ತರು ಕೃಷಿಕರು ಗಮನಿಸ್ತಾ ಇದ್ದಾರೆ. ವೀಕ್ಷಕರೇ, ತುಂಬ ಉತ್ಸಾಹದಿಂದ ರಾಜ್ಯ ಮಟ್ಟದ ಯುವ ಸಂಭ್ರಮ ನಡೀತಾ ಇದೆ. ಯುವ ಮನಸ್ಸುಗಳು ಇಲ್ಲಿ ಭಾಗವಹಿಸ್ತಾ ಇವೆ. ವಿಶೇಷವಾಗಿ ಸುಳ್ಯದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ಆರ್ಕಿಟೆಕ್ಟ್ ಅಕ್ಷಯ್ ಕೇಸಿ ಅವರು ಕೂಡ ಯುವ ಮನಸ್ಸು, ಯುವ ವಯಸ್ಸು, ತುಂಬ ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಏನನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಈ ಒಂದು ಇವೆಂಟಿಗೆ ನಾನು ಒಬ್ಬ ಮಾಮೂಲಿ ವ್ಯಕ್ತಿಯಾಗಿ ಬಂದು ಎಲ್ಲ ವೀಕ್ಷಿಸಿ ಎಲ್ಲ ನೋಡಿ ಇದು ಮಾಡಿದ್ದೇನೆ. ಆದರೂ ನಮ್ಮ ತಂಡದವರು ಬಿಡುವುದಿಲ್ಲ. ನನ್ನನ್ನು ಸ್ಟೇಜಿಗೆ ಕರ್ಕೊಂಡೋಗಿ ಎಲ್ರಿಗೂ ಪರಿಚಯ ಮಾಡಿದರು. ನಾನು ಎಲ್ಲರಿಗೂ ಕೇಳಿಕೊಳ್ಳೋದು ಇಷ್ಟು ಕಷ್ಟಪಟ್ಟು ಮಾಡ್ತಾರೆ. ನಾವು ಯುವಕರು ಇಂಥದ್ದನ್ನು ಸಪೋರ್ಟ್ ಮಾಡಬೇಕು. ಬೇರೆಯವರು ಬರೆದು ಹೋಗೋದಿರ್ತದೆ, ಎಲ್ಲೋ ಒಂದು ಕಡೆ ಯುವಕರಿಗೆ ಒಂದು ಸ್ವಲ್ಪ ದೂರ ಹೋಗ್ತಾ ಇರ್ತಾರೆ ಇಂಥ ಸಂಭ್ರಮಗಳಲ್ಲಿ. ಸೊ ಪಾಲ್ಗೊಂಡು ಇದನ್ನೊಂದು ಅತ್ಯಂತ ಸಂಖ್ಯೆಯಲ್ಲಿ ಇಲ್ಲಿ ವೀಕ್ಷಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಹಸಿರುಮಯವಾಗಿರುವಂತಹ ಯುವ ಸಂಭ್ರಮ. ಅದರ ಮಧ್ಯೆ ಈ ಕೃಷಿ ಪ್ರದರ್ಶನ ಇದೆ. ಈ ಕೃಷಿ ಪ್ರದರ್ಶನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಟಾಲ್ಗಳು, ಪ್ರದರ್ಶನ ಮಳಿಗೆಗಳು ಕೂಡ ಇದೆ. ಅದರಲ್ಲಿ ತಾವು ಗಮನಿಸಿದ್ದೀರಿ, ಇಲಾಖೆಗಳು ಮತ್ತು ವನಸಿರಿ ಫಾರ್ಮ್ಸ್ನ ಮತ್ತು ಇತರ ಕೃಷಿಕರು ತಂದಿರುವಂಥ ಒಂದು ವಿಶಿಷ್ಟವಾಗಿರುವಂತಹ ಅವರ ಕೃಷಿ ಉತ್ಪನ್ನಗಳು, ಜೊತೆಗೆ ಏನು ಬೇರೆ ಬೇರೆ ರೀತಿಯ ಗಿಡಗಳು ಕೂಡ ಇವೆ. ಹಣ್ಣಿನ ಜಾತಿಯ ಗಿಡಗಳು ಕೂಡ ಇರುವಂಥದ್ದು ಈ ಒಂದು ಕೃಷಿ ಪ್ರದರ್ಶನ ಮಳಿಗೆಯಿಂದ. ಕ್ಯಾಮರಾ ಪರ್ಸನ್ ಕೌಶಿಕ್ ಕಾಂಬಳಕ ಜೊತೆಗೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಳು. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್, ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕಿಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕರೇ.